ಕೆಲವೊಮ್ಮೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸಿದಾಗ ಅಥವಾ ಆಕ್ಸಿಜನ್ ಕಡಿಮೆ ಆಗ್ತಿದೆ ಅಂತ ಫೀಲ್ ಆದಾಗ ಈ ಥರ ನಾವು ಎಮರ್ಜೆನ್ಸಿಗೆ ರೆಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಉಸಿರಾಟದ ಸಮಸ್ಯೆಗೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ಜನಕ್ಕೆ ಬೇರೆ ಬೇರೆ ರೀಸನ್ನಿಂದ ಉಸಿರಾಟದ ತೊಂದರೆ ಎಲ್ಲ ಅವಾಗವಾಗ ಕಾಣಿಸ್ಕೊಳ್ಳುತ್ತೆ ಅಲ್ವಾ. ಇವಾಗಂತೂ ನಾವು ತುಂಬ ಕೇಳ್ತಾ ಇದ್ದೀವಿ ಉಸಿರಾಟದ ತೊಂದರೆಯಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ. ಸೊ ಕೆಲವೊಬ್ಬರಿಗೆ ಆಕ್ಸಿಜನ್ ಕೊರತೆ ಉಂಟಾಗಬಹುದು, ಇಲ್ಲ ಬ್ರೀದಿಂಗ್ ಡಿಫಿಕಲ್ಟಿ ಏನಾದರೂ ಪ್ರಾಬ್ಲಮ್ ಆಗಬಹುದು. ಸೊ ಅದಕ್ಕೆ ಸಿಂಪಲ್ ಆಗಿ ನಾನೊಂದು ಟಿಪ್ಸನ್ನು ಹೇಳ್ತೀನಿ ಇವತ್ತು. ಇದು ಖಂಡಿತವಾಗ್ಲೂ ಡಾಕ್ಟರ್ ಕೊಡುವಂತಹ ಮೆಡಿಸಿನ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಅಲ್ಲ, ಆದರೆ ಎಮರ್ಜೆನ್ಸಿಯಲ್ಲಿ ನಮಗೆ ಹೆಲ್ಪ್ ಆಗುವಂಥದ್ದು. ಇದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನು ಬೇಕಂದರೆ ಯೂಸ್ ಮಾಡಬಹುದು. ಇದರಿಂದ ಯಾವುದೇ ಏನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಅದು ಏನು ನಮಗೆ ಬ್ರೀದಿಂಗ್ ಡಿಫಿಕಲ್ಟಿ ಆದಾಗ ನಾವು ಏನು ಮಾಡಬಹುದು, ತುಂಬ ಈಸಿಯಾಗಿ ಫ್ರೀಯಾಗಿ ಉಸಿರಾಡೋಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೆಲವೊಮ್ಮೆ ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಆಗುತ್ತಲ್ವ, ಆಕ್ಸಿಜನ್ ಕಡಿಮೆ ಆದಂಗೆ ಅನಿಸುತ್ತೆ ಅಥವಾ ತುಂಬ ಈಸಿಯಾಗಿ ಬ್ರೀದ್ ಮಾಡೋಕ್ಕಾಗೋದಿಲ್ಲ, ಉಸಿರಾಟದಲ್ಲಿ ಏನಾದರೂ ತೊಂದರೆ ಥರ ಕಾಣಿಸುತ್ತೆ ಅಲ್ವಾ. ತುಂಬ ಸೀರಿಯಸ್ ಇದ್ದರೆ ಡೆಫಿನೆಟ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಬಟ್ ಪ್ರಿಕಾಷನ್ಗೆ ಅಂದರೆ ನಮಗೆ ಈಸಿಯಾಗಿ ಏನಾದರೂ ನಾವು ಮಾಡ್ಕೊಳ್ಬಹುದು ಎಮರ್ಜೆನ್ಸಿಗೆ ಅಂತ ಹೇಳಿದರೆ ಇವತ್ತು ನಾನು ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಬಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ಥರ ಸಿಚುವೇಷನಲ್ಲಿ. ಸೊ ನಾನು ಇವತ್ತಿಲ್ಲಿ ಹೇಳ್ತಾ ಇರೋದು ಸಿಂಪಲ್ ಟಿಪ್ಸ್, ತುಂಬ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥದ್ದು. ಇದನ್ನು ನಾವು ಎಮರ್ಜೆನ್ಸಿಗೆ ನಮ್ಮ ಹತ್ರ ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಇದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಒಂದೆರಡು ಕರ್ಪೂರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು. ನಮ್ಮ ಹೇರ್ಗೆ, ಸ್ಕಿನ್ಗೆ ಎಲ್ಲ ತುಂಬಾ ಒಳ್ಳೆಯದು. ಜೊತೆಯಲ್ಲಿ ನಮಗೆ ಕೋಲ್ಡ್ ಎಲ್ಲ ಆದಾಗ ಇದರ ಸ್ಮೆಲ್ಲಿಂದ ಮೂಗ್ ಬ್ಲಾಕ್ ಎಲ್ಲ ಆಗಿದ್ರೆ ಕೂಡ ಕಡಿಮೆ ಆಗುತ್ತೆ. ಸೊ ಈಸಿಯಾಗಿ ಬ್ರೀದ್ ಮಾಡೋಕ್ಕೆ ಈ ಕರ್ಪೂರ ತುಂಬಾ ಹೆಲ್ಪ್ ಮಾಡುತ್ತೆ. ನಾನೊಂದೆರಡು ತೊಗೊಂಡಿದ್ದೀನಿ. ಹಾಗೆ 1/4 ಸ್ಪೂನ್ ಆಗುವಷ್ಟು ಓಂ ಕಾಳು. ಇದರ ಸ್ಮೆಲ್ ಕೂಡ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಸ್ವಲ್ಪ ಸ್ಮೆಲ್ ಜಾಸ್ತಿನೇ ಇರುತ್ತೆ. ಸೊ ಆ ಸ್ಮೆಲ್ಲಿಂದ ಕೂಡ ನಮಗೆ ಶೀತ ಎಲ್ಲ ಕಡಿಮೆ ಆಗುತ್ತೆ. ಅದರಿಂದ ಇದನ್ನು ನಾವು ಬ್ರೀದಿಂಗ್ ಪ್ರಾಬ್ಲಮ್ ಇರುವಾಗ ಇದರ ಸ್ಮೆಲ್ ತೊಗೊಂಡ್ರೆ ಕೂಡ ಈಸಿಯಾಗಿ ಬ್ರೀದ್ ಮಾಡೋಕ್ಕೆ ಎಲ್ಲ ಹೆಲ್ಪ್ ಮಾಡುತ್ತೆ. ಕೆಮ್ಮ ಎಲ್ಲ ಕಡಿಮೆ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಲವಂಗ, ಇದು ಕೂಡ ಹಾಗೆ ಕೋಲ್ಡ್ಗೆಲ್ಲ ತುಂಬಾ ಬೆಸ್ಟ್ ಅಂತ ಹೇಳಬಹುದು. ಬ್ಯಾಕ್ಟೀರಿಯಾ ಎಲ್ಲ ಏನಾದರೂ ಇದ್ದರೆ ಇದರ ಸ್ಮೆಲ್ಲಿಗೆ ಕೂಡ ಹೋಗುತ್ತೆ, ನಾಶ ಆಗಿ ಹೋಗುತ್ತೆ ಬ್ಯಾಕ್ಟೀರಿಯಾ ಎಲ್ಲ. ಅದಕ್ಕಾಗಿ ಇದು 3 ತೊಗೊಂಡಿದ್ದೀನಿ. ಇದನ್ನ ಹೇಗೆ ಮಾಡೋದಂತ ಈಗ ತೋರಿಸ್ತೀನಿ. ಈಗ ಇದಕ್ಕೆ ಒಂದು ತೆಳುವಾಗಿರೋ ಕಾಟನ್ ಬಟ್ಟೆನ ತೊಗೊಳ್ಬೇಕು, ಒಂದು ಚಿಕ್ಕ ಪೀಸ್. ಇದಕ್ಕೆ ಒಂದು 4 ಹನಿ ನೀಲಗಿರಿ ಆಯಿಲನ್ನು ಹಾಕಬೇಕು. ನೀಲಗಿರಿ ಆಯಿಲ್ ಯಾವಾಗಲೂ ನಮಗೆ ತುಂಬ ಈಸಿಯಾಗಿ ಬ್ರೀದ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಉಸಿರಾಟ ತುಂಬ ಫ್ರೆಶ್ ಅಂತ ಅನಿಸುತ್ತೆ ನಮ್ಗೆ ಯಾವಾಗಲೂ ನೀಲಗಿರಿ ಆಯಿಲ್ ಸ್ಮೆಲ್ಲನ್ನು ತೊಗೊಂಡಾಗ. ಅದಕ್ಕೆ ಒಂದು 4 ಡ್ರಾಪ್ ಆಗುವಷ್ಟು ಹಾಕಿದ್ದೀನಿ. ಇದಕ್ಕೆ ತೊಗೊಂಡಿರುವಂತಹ ಓಂ ಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆ ಲವಂಗನ ಕೂಡ ಹಾಕ್ತಾ ಇದ್ದೀನಿ. ಜೊತೆಯಲ್ಲಿ ಕರ್ಪೂರ, ನೀವು ಕರ್ಪೂರ ಬೇಕಂದರೆ ಇಡಿಯಾಗಿ ಹಾಕ್ಬೋದು, ಇಲ್ಲ ಆದರೆ ಪೌಡರ್ ಕೂಡ ಮಾಡಬಹುದು. ಇದನ್ನು ಚಿಕ್ಕ ಗಂಟು ರೀತಿ ಕಟ್ಕೊಳ್ಬೇಕು. ಸೊ ಈ ಥರ ನೀವು ಚಿಕ್ಕ ಚಿಕ್ಕ ಗಂಟೆಲ್ಲ ಮಾಡಿ ನಿಮ್ಮ ಬ್ಯಾಗಲ್ಲೋ ಪರ್ಸಲ್ಲೋ ಎಲ್ಲಾದರೂ ಇಟ್ಕೊಳ್ಬೋದು. ಚಿಕ್ಕ ಗಂಟಾಗಿರೋದ್ರಿಂದ ಏನು ಇಟ್ಕೊಳ್ಳೋಕ್ಕೆ ಕಷ್ಟ ಆಗೋದಿಲ್ಲ. ಯಾವಾಗ ನಿಮಗೆ ಬ್ರೀತಿಂಗ್ ಡಿಫಿಕಲ್ಟಿ ಫೀಲ್ ಆಗುತ್ತೆ, ಯಾವಾಗ ತುಂಬ ಉಸಿರಾಡೋಕ್ಕೆ ಕಷ್ಟ ಅನಿಸುತ್ತೆ ಅಥವಾ ತುಂಬ ಸಫೋಕೇಟ್ ಅನಿಸ್ತಾ ಇರುತ್ತೆ, ಆವಾಗ ಇದನ್ನು ತೆಗೆದು ಸ್ಮೆಲ್ ಮಾಡಬಹುದು. ಇದನ್ನು ಸ್ಮೆಲ್ ಮಾಡೋದ್ರಿಂದ ಕೂಡ ನಮಗೆ ಈಸಿಯಾಗಿ ಬ್ರೀದ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಾನು ಓದಿರೋ ಪ್ರಕಾರ ಲಡಾಖ್, ಹಿಮಾಲಯ ಈ ಕಡೆ ಎಲ್ಲ ಟೂರಿಸ್ಟ್ ಏನು ಹೋಗ್ತಾರಲ್ಲ ಅವರಿಗೆ ಎಮರ್ಜೆನ್ಸಿಗೆ ಅಂತ ಈ ಥರದ್ದನ್ನು ಕೊಟ್ಟಿರ್ತಾರೆ. ಅದು ಸಮುದ್ರ ಮಟ್ಟದಿಂದ ತುಂಬ ಹೈಟಲ್ಲಿರೋದ್ರಿಂದ ಆಕ್ಸಿಜನ್ ಕೊರತೆ ಉಂಟಾಗುತ್ತೆ ಮೇಲೆ ಹೋದ ಹಾಗೆ. ಆವಾಗ ಯಾರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅವರಿಗೆ ಅಂತ ಹೇಳಿ ಎಮರ್ಜೆನ್ಸಿಗೆ ಈ ಥರದನ್ನು ಕೊಟ್ಟಿರ್ತಾರೆ ಅಂತ ಕೇಳಿದ್ದೀನಿ. ಈ ಥರ ಗಂಟು ಮಾಡಿ ಇಟ್ಕೊಂಡಿದ್ರೆ ನಾವು ಯಾವಾಗ ಬೇಕು ಆವಾಗ ಬ್ಯಾಗಿಂದನೋ ಪರ್ಸಿಂದನೋ ತೆಗೆದು ಸ್ಮೆಲ್ ಮಾಡಬಹುದು. ಇಟ್ಕೊಳ್ಳೋಕ್ಕೇನು ಕಷ್ಟ ಆಗಲ್ಲ. ಈ ಥರ ಗಂಟು ಹಾಕಿ ಇಟ್ಕೊಂಡ್ಬಿಟ್ರೆ ಆಯಿತು. ನಮಗೆ ಯಾವಾಗ ಬೇಕು ಆವಾಗ ತೆಗೆದು ಸ್ಮೆಲ್ ಮಾಡಬಹುದು ಇದನ್ನು. ಇನ್ ಕೇಸ್ ನಮಗೆ ಬ್ರೀದಿಂಗ್ ಡಿಫಿಕಲ್ಟಿ ಏನಾದರೂ ಅಂದರೆ ಉಸಿರಾಟಕ್ಕೆ ಏನಾದರೂ ತೊಂದರೆ ಅನಿಸ್ತಿದೆ, ಕಷ್ಟ ಅನಿಸ್ತಿದೆ ಅನಿಸಿದರೆ ನಾವು ಎಮರ್ಜೆನ್ಸಿಯಲ್ಲಿ ಇಮ್ಮಿಡಿಯೇಟಾಗಿ ಏನು ಮಾಡ್ಕೊಳ್ಬಹುದು, ಪ್ರಿಕಾಷನ್ ಯಾವ ಥರ ತೊಗೊಳ್ಬಹುದು ಅನ್ನೋದನ್ನು ನೋಡಿದ್ರಿ ಅಲ್ವಾ. ಈ ಸಿಂಪಲ್ ಟಿಪ್ಸ್ ಗೊತ್ತಾದರೆ ತುಂಬ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಅಥವಾ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ತರಹ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ಥ್ಯಾಂಕ್ ಯು.